ಹಗರಣದಲ್ಲಿ ಇಡಿಯ ಮೊದಲ ಬೇಟೆಯಾಗಿದೆ. ಶಾಸಕ ಬಸನಗೌಡ ದದ್ದಲ್ ಪಿಎ ಪಂಪಣ್ಣ ಈಗ ಇಡಿ ವಶದಲ್ಲಿದ್ದಾರೆ. ಪಂಪಣ್ಣ ಫ್ಲಾಟ್ಗೆ ಬೀಗ ಜಡಿದು ಇಡಿ ಅಧಿಕಾರಿಗಳು ಪಂಪಣ್ಣನನ್ನು ಕರೆದುಕೊಂಡು ಹೋಗಿದ್ದಾರೆ. ರಾಯಚೂರು ನಿವಾಸದಲ್ಲಿ ಇಡಿ ಪರಿಶೀಲನೆ ಅಂತ್ಯ ಆಗಿದೆ. ಆ ನಂತರದಲ್ಲಿ ಪಂಪಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ವಾಲ್ಮೀಕಿ ಹಗರಣದಲ್ಲಿ 55 ಲಕ್ಷ ಪಡೆದಿದ್ದಂತಹ ಆರೋಪವನ್ನ ಪಂಪಣ್ಣ ಎದುರಿಸ್ತಾ ಇರೋದು. ಪಂಪಣ್ಣ ಹೇಳಿಕೆಯಿಂದ ಶಾಸಕ ದದ್ದಲ್ಗೂ ಈಗ ಡವಡವ ಶುರುವಾಗಿದೆ. ದದ್ದಲ್ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಈಗ ಇಡಿ ಅಧಿಕಾರಿಗಳು ಪಂಪಣ್ಣನನ್ನ. ಪಂಪಣ್ಣ ಮನೆಯಿಂದ ಸ್ಕ್ಯಾನರ್ ಪ್ರಿಂಟರ್ ಅನ್ನ ತಂದಿದ್ದಾರೆ ಇಡಿ ಅಧಿಕಾರಿಗಳು. ದದ್ದಲ್ ಮನೆಯಲ್ಲಿ ಈಗ ಮತ್ತೆ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು. ಮೊದಲು ಪಂಪಣ್ಣ ಮನೆಯಲ್ಲಿ ಪಂಪಣ್ಣ ವಿಚಾರಣೆ ನಡೆಸಿದ್ರು. ಆ ನಂತರದಲ್ಲಿ ಪಂಪಣ್ಣ ಫ್ಲಾಟ್ಗೆ ಬೀಗ ಜಡಿದು ಪಂಪಣ್ಣನನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ಈಗ ದದ್ದಲ್ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ದದ್ದಲ್ ಎದುರಿಗೆ ನಿಲ್ಲಿಸಿ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಕೇಳಲಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ 55 ಲಕ್ಷ ಪಂಪಣ್ಣ ಪಡೆದಿದ್ದಾರೆ ಎನ್ನುವಂತ ಆರೋಪ ಏನ್ ಕೇಳಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಪಂಪಣ್ಣ ಮನೆ ಮೇಲೂ ಸಹ ರೇಡ್ ಮಾಡಿ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ಪಂಪಣ್ಣನನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ನೇರವಾಗಿ ದದ್ದಲ್ ಮನೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಮತ್ತೆ ದದ್ದಲ್ ಮನೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಪಂಪಣ್ಣ. ಆ 55 ಲಕ್ಷ ತರೋಕ್ ಹೇಳಿದ್ಯಾರು? ಎಲ್ಲಿ ಹೋಯ್ತು ಆ 55 ಲಕ್ಷ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ ಪಂಪಣ್ಣನನ್ನ. ಈಗ ಅವ್ರ ಮನೆಯಲ್ಲಿ ವಿಚಾರಣೆಯನ್ನ ಮುಗಿಸಿ ಮನೆಗೆ ಬೀಗ ಜಡಿದು ನೇರವಾಗಿ ದದ್ದಲ್ ಮನೆ ಕರೆದುಕೊಂಡು ಹೋಗಿ ದದ್ದಲ್ ಎದುರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ರೀತಿ ನಿನ್ನೆ ನಾಗೇಂದ್ರ ಪಿಎ ಹರೀಶ್ನನ್ನ ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆಗೆ ಕರ್ಕೊಂಡು ಹೋಗಿ ಹರೀಶ್ನ ಅಲ್ಲೂ ಸಹ ವಿಚಾರಣೆ ನಡೆಸಿ ಆನಂತರ ಅಲ್ಲಿಂದ ಕರ್ಕೊಂಡು ಹೋಗಿದ್ರು. ಈಗ ಅದೇ ರೀತಿ ಮಾಜಿ ಪಿಎ ದದ್ದಲ್ ಅವರ ಮಾಜಿ ಪಿಎ ಪಂಪಣ್ಣ ಅವರನ್ನ ಸಹ ವಿಚಾರಣೆ ನಡೆಸಿ, ಯಾಕಂದ್ರೆ 55 ಲಕ್ಷ ಹಣ ಪಡೆದಿರುವಂತಹ ಆರೋಪ ಪಂಪಣ್ಣ ಮೇಲಿದೆ. ಹೀಗಾಗಿ ಅವ್ರ ಮನೆ ಸಹ ರೇಡ್ ಮಾಡಿ ವಿಚಾರಣೆ ನಡೆಸಿ ಈಗ ದದ್ದಲ್ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಇಡಿ ಅಧಿಕಾರಿಗಳು ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗನ್ನಾಥ್, ಈಗ ಪಂಪಣ್ಣ ಅವರನ್ನ ದದ್ದಲ್ ಮನೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸ್ತಾ ಇದ್ದಾರಂತೆ ಇಡಿ ಅಧಿಕಾರಿಗಳು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಪ್ರಗತಿ ರಾಯಚೂರು ನಗರದ ಆಜಾದ್ ಕಾಲೋನಿಯಲ್ಲಿರ್ತಕ್ಕಂಥ ಮಾಜಿ ಪಿಎ ಆದಂತ ಪಂಪಣ್ಣ ರಾಠೋಡ್ ಅವರ ಮನೆ ಮೇಲೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ನಿರಂತರವಾಗಿ 2 ಗಂಟೆವರೆಗೂ ಕೂಡ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಆ ವಿಚಾರಣೆ ಬಳಿಕ ಈಗ ಪಂಪಣ್ಣ ರಾಠೋಡ್ ಅವ್ರನ್ನ ವಶಕ್ಕೆ ಪಡೆದಂತ ಇಡಿ ಅಧಿಕಾರಿಗಳು ಆಜಾದ್ ಕಾಲೋನಿಯಿಂದ ನೇರವಾಗಿ RR ಕಾಲೋನಿಯಲ್ಲಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ನಿವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಏನು ವಿಚಾರಣೆ ವೇಳೆಯಲ್ಲಿ ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು ಬಳಕೆ ಮಾಡಿದ್ರು. ಕೆಲವು ದಾಖಲೆಗಳು ಕೂಡ ಅವರು ಅಧಿಕಾರಿಗಳ ಬ್ಯಾಗ್ ಅಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇಡಿ ಅಧಿಕಾರಿಗಳು ದಾಖಲೆಗಳ ಸಮೇತ ತಾವು ತಂತ್ರವಾಗಿ ದದ್ದಲ್ ಅವರ ನಿವಾಸದಲ್ಲಿ ತೆಗೆದುಕೊಂಡು ಹೋಗುವಂತ ನೇರವಾದಂತ ದೃಶ್ಯವನ್ನ ತಾವು ನೋಡಬಹುದಾಗಿದೆ. ಇಲ್ಲಿ ಭದ್ರತಾ ಸಿಬ್ಬಂದಿ ಏನಿದಾರೋ ಆ ಭದ್ರತಾ ಸಿಬ್ಬಂದಿಗಳು ಹಲವು ದಾಖಲೆಗಳನ್ನ ತೆಗೆದುಕೊಂಡು ದದ್ದಲ್ ಅವರ ನಿವಾಸದ ಒಳಗಡೆ ತೆಗೆದುಕೊಂಡು ಹೋಗಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕಳೆದ ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ದದ್ದಲ್ ಅವರ ಇಡೀ ಮನೆಯನ್ನ ಜಾಲಾಡಿದ್ರು. ದದ್ದಲ್ ಮನೆಯಲ್ಲಿರ್ತಕ್ಕಂಥ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. 2 ತಂಡಗಳು, ಒಂದು ಕಡೆ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿ ದಾಳಿ ಮಾಡಿದಂತ ಇಡಿ ಎಲ್ಲಾ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಮತ್ತೊಂದು ತಂಡ ಏನು ದದ್ದಲ್ ಅವರ ಮಾಜಿ ಪಿಎ ಆದಂತ ಪಂಪಣ್ಣ ರಾಠೋಡ್ ಅವರ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿ ನಿರಂತರವಾಗಿ ಅವ್ರನ್ನ ವಿಚಾರಣೆ ನಡೆಸಿದ್ರು. ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲದಂತೆ ಮನೆ ಬಾಗಿಲನ್ನ ಬಂದ್ ಮಾಡಿ ವಿಚಾರಣೆ ನಡೆಸಿದಂತ ಅಧಿಕಾರಿಗಳು ಇವತ್ತು ಪಂಪಣ್ಣ ರಾಠೋಡ್ ಅವ್ರನ್ನ ಕರ್ಕೊಂಡು ದದ್ದಲ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ದದ್ದಲ್ ನಿವಾಸದಲ್ಲಿ ಕೂಡ ಬೆಳಗ್ಗೆಯಿಂದಲೇ ವಿಚಾರಣೆಗಳು ಶುರುವಾಗಿದ್ದಾವೆ. ದದ್ದಲ್ ನಿವಾಸಕ್ಕೆ ಸಂಬಂಧಪಟ್ಟ ಹೇಳಬೇಕಾದ್ರೆ ದದ್ದಲ್ ಅವರ
ಪತ್ನಿ ತವರ ಮನೆ ಏನಿದೆಯೋ ಆ ತವರ ಮನೆಗೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಅಲ್ಲಿರ್ತಕ್ಕಂತ ದದ್ದಲ್ ಪತ್ನಿಯ ಅಕ್ಕನಿಗೂ ಕೂಡ ಕರ್ಕೊಂಡು ಬಂದು ಅವ್ರನ್ನೂ ಕೂಡ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಏನು ಇಡಿ ಅಧಿಕಾರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತ 187 ಕೋಟಿ ಹಗರಣ ಏನಿದೆಯೋ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾವ್ಯಾವ ದಾಖಲೆಗಳ ಆಸ್ತಿ ಪತ್ರಗಳಾಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ಗಳಾಗಿರ್ಬೋದು, ಹಲವು ದಾಖಲೆಗಳು ಈಗಾಗಲೇ ಸಿಕ್ಕಿದಾವೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಆ ದಾಖಲೆಗಳನ್ನ ಆಧರಿಸಿ ಈಗ ಈ ದದ್ದಲ್ ಅವರ ಮನೆಯಲ್ಲಿ ನಿನ್ನೆಯಿಂದಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ. ಸರಿಸುಮಾರು 30 ಗಂಟೆಗೂ ಅಧಿಕ ಕಾಲ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ಯಾವ್ಯಾವ ದಾಖಲೆಗಳು ಸಿಗ್ತವೆ, ಏನೇನ್ ಸಿಗ್ತವೆ ಅನ್ನುವಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ದಾಖಲು ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಪ್ರಗತಿ. ಎಸ್, ಇನ್ನು ಪಂಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ದಾಖಲೆಗಳ ಸಮೇತ ದದ್ದಲ್ ಮನೆ ಕರೆದುಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಪಂಪಣ್ಣ ಮನೆಯಲ್ಲಿ ದದ್ದಲ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳ ದಾಖಲೆಗಳು ಸಹ ಸಿಕ್ಕಿರುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಹೌದು ಪ್ರಗತಿ, ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ಸಂಬಂಧಪಟ್ಟಂತೆ ಹಗರಣ ಆದಾಗ ಬೆಳಕಿಗೆ ಬಂದಿದ್ದೆ ಪಂಪಣ್ಣ ರಾಠೋಡ್ ಅವರ ಹೆಸರು. ಅವರು ದದ್ದಲ್ ಅವರ ಹೆಸರಿನಲ್ಲಿ 50 ಲಕ್ಷ ಪಡೆದಿದ್ದಾರೆ ಅನ್ನುವಂತ ಆರೋಪ ಬಸನಗೌಡ ದದ್ದಲ್ ಅವರ ಮಾಜಿ ಪಿ ಆದಂತ ಪಂಪಣ್ಣ ರಾಠೋಡ್ ಅವರ ಮೇಲಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು ಒಂದು ಬಾರಿ ಬೆಂಗಳೂರಲ್ಲಿ ಕರೆದು ವಿಚಾರಣೆ ನಡೆಸಿದ್ರು ಕೂಡ ಈಗ ಇಡಿ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಪಂಪಣ್ಣ ರಾಠೋಡ್ ಅವರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಕೆಲವು ಮೂಲ ದಾಖಲೆಗಳು ಯಾವ್ಯಾವ ದಾಖಲೆಗಳು ಸಿಕ್ಕಿದಾವೋ ಅವೆಲ್ಲವೂ ಕೂಡ 2 ಅಥವಾ 3 ಬ್ಯಾಗ್ಗಳಲ್ಲಿ ಈಗಾಗಲೇ ಬಸನಗೌಡ ದದ್ದಲ್ ಅವರ ಮನೆಗೆ ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಮಹತ್ವದ ದಾಖಲೆಗಳ ಸಮೇತ ಲ್ಯಾಪ್ಟಾಪ್ ಕೂಡ ತೆಗೆದುಕೊಂಡು ಬಂದಿರೋದು ಇಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಒಳಗಡೆ ಈಗಾಗಲೇ ದದ್ದಲ್ ಅವರ ನಿವಾಸಕ್ಕೆ ಎಲ್ಲಾ ದಾಖಲೆಗಳ ಸಮೇತ ಬಂದಿದ್ದಾರೆ, ಲ್ಯಾಪ್ಟಾಪ್ ಸಮೇತ ಬಂದಿದ್ದಾರೆ, ಮೊಬೈಲ್ ಕೂಡ ವಶಕ್ಕೆ ಪಡೆದಿರುವಂತ ಮೊಬೈಲ್ ಸಮೇತ ಬಂದಿದ್ದಾರೆ. ಮಹತ್ವದ ದಾಖಲೆ ಏನಾದ್ರೂ ಸಿಗ್ಬೋದಾ ಅನ್ನುವ ಕುರಿತಂತೆ ದದ್ದಲ್ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ವಿಚಾರಣೆ ಈಗ ಮುಂದುವರೆದಿದೆ ಅಂತ ಹೇಳಬಹುದು. ಪ್ರಗತಿ. ಇನ್ನು ಜಗನ್ನಾಥ್ ದದ್ದಲ್ ಅವರು ಹೇಳ್ತಾ ಇದ್ರು ಪಂಪಣ್ಣ ಅನ್ನುವಂತಹ ಪಿ ಎ ನನಗೆ ಇರ್ಲೇ ಇಲ್ಲ, ಪರಿಚಯದವ್ರು ಇದ್ದಾರೆ ಅಂತ. ಈಗ ಎದುರಿಗೆ ನಿಲ್ಸಿ ಕ್ವಶನ್ ಕೇಳ್ತಾರೆ, ಆಗ ಉತ್ತರ ಕೊಡ್ಲೇಬೇಕಾಗತ್ತೆ. ಈಗ ಬಸನಗೌಡ ದದ್ದಲ್ ಅವರು ಬೆಂಗಳೂರಿನ ಯಲಹಂಕ ನಿವಾಸದಲ್ಲಿದ್ದಾರೆ. ಇಲ್ಲಿ ರಾಯಚೂರು ದದ್ದಲ್ ಅವರ ನಿವಾಸದಲ್ಲಿ ಅವರ ಅಳಿಯ ಚನ್ನಬೋಸ್ ಅವರು ಮಾತ್ರ ಇದ್ದಾರೆ. ಅವ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತ ಸಹಾಯಕರು ಕೂಡ ಇದ್ದಿದ್ದರಿಂದ ಬಸನಗೌಡ ದದ್ದಲ್ ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ಹಂಪಣ್ಣ ರಾಠೋಡ್ ಅವರು ಕೂಡ ರಾಯಚೂರಲ್ಲಿದ್ದಾರೆ. ಹೀಗಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ಹಂಪಣ್ಣ ರಾಠೋಡ್ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಅವ್ರನ್ನ ಬೆಂಗಳೂರು ಕರ್ಕೊಂಡು ಬರುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಸಂಪೂರ್ಣವಾದಂತ ಮತ್ತೊಂದು ಬಾರಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಪ್ರಗತಿ. ಹಾಗಾದ್ರೆ ಜಗನ್ನಾಥ್ ಮುಖಾಮುಖಿಯಾಗಿ ಪ್ರಶ್ನೆ ಮಾಡ್ತಾರಾ ದದ್ದಲ್ ಹಾಗೆ ಪಂಪಣ್ಣ ಅವರಿಗೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಕರ್ಕೊಬಂದು? ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಂಡು ಬರ್ತಾ ಇದೆ ಪ್ರಗತಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈವರೆಗೂ ಪಂಪಣ್ಣ ರಾಠೋಡ್ ಅವರ ಬಳಿ ಸಿಕ್ಕಂತ ದಾಖಲೆಗಳನ್ನ ಆಧರಿಸಿ ಬಸನಗೌಡ ದದ್ದಲ್ ಮತ್ತೆ ಪಂಪಣ್ಣ ರಾಠೋಡ್ ಅವರನ್ನ ಒಟ್ಟಿಗೆ ಕೂಡಿಸಿಕೊಂಡು ಇಲ್ಲಿವರೆಗೂ ವಿಚಾರಣೆ ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿ ವಿಚಾರಣೆ ಆದ್ರೂ ಕೂಡ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಓಕೆ, ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.